ನಮಸ್ಕಾರ ಎಲ್ರಿಗೂ. ಇವತ್ತು ಮೆಲ್ಬರ್ನ್ನಲ್ಲಿ ನಾನು ಸೆಲೆಬ್ರೇಟ್ ಮಾಡ್ತಿರೋ ನನ್ನ 2ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ಹಬ್ಬ ನನಗೆ ತುಂಬಾ ಸ್ಪೆಷಲ್. ನನಗಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಹಬ್ಬ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಲ್ವಾ. ಹಬ್ಬದ ಟೈಮ್ ಅಂದರೆ ಹಾಗೇನೆ ಅಲ್ವಾ, ಸೀರೆ ಹಾಕ್ಕೊಳ್ಳೋದು, ರೆಡಿ ಆಗೋದು, ಲಕ್ಷ್ಮಿ ಕೂಡ ರೆಡಿ ಮಾಡೋದು, ಹೂವಿನ ಅಲಂಕಾರ ಇದೆಲ್ಲ ಮಾಡೋಕ್ಕೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಗಣಪತಿ ಪೂಜೆನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ವರಮಹಾಲಕ್ಷ್ಮಿ ಜೊತೆಗೆ ಗಣಪತಿ ಪೂಜೆ ಕೂಡ ಮಾಡಿಸಿದ್ವಿ. ಇಲ್ಲಿ ಸೆಲೆಬ್ರೇಟ್ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಇಂಡಿಯಾ ಕಂಪೇರ್ ಮಾಡಿದ್ರೆ. ಯಾಕಂದರೆ ಅಲ್ಲಿ ವೈಬ್ ಎನರ್ಜಿ ಡಿಫ್ರೆಂಟ್ ಆಗಿರುತ್ತೆ. ಮೇಜರಾಗಿ ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ ಎಲ್ಲ ಅಲ್ಲಿ ಜೊತೆಗಿರ್ತಾರೆ. ಹಬ್ಬದ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ನನಗೆ ಬೇಸಿಕ್ಸ್ ಎಷ್ಟು ಗೊತ್ತು ಅಷ್ಟನ್ನು ತಿಳ್ಕೊಂಡು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದೀನಿ. ತುಂಬ ಪರ್ಫೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪ್ರೀತಿಯಿಂದ ಮಾಡಿದ್ದೀನಿ. ಪೂಜೆಗೆ ಇನ್ನೊಂದು ಸ್ಪೆಷಲ್ ಅಂದರೆ ಹಬ್ಬದ ಊಟ ಅಲ್ವಾ. ನಾನೇ ಮನೇಲಿ ಸಿಂಪಲಾಗಿ ಕುಕ್ ಮಾಡಿದ್ದೆ. ಇವಾಗ ಎಲ್ಲದರ ವ್ಯಾಲ್ಯೂ ಗೊತ್ತಾಗ್ತದೆ. ಹಬ್ಬದ ಟೈಮ್ನ ಆ್ಯಂಡ್ ಊಟನ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ. ಹಾಗೆ ಕೆಲವು ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೆ ಅರಿಶಿನ ಕುಂಕುಮಕ್ಕೆ ಅಂತ. ಅವರೆಲ್ಲ ಜಾಯ್ನ್ ಆಗಿದ್ದು ಇನ್ನೂ ಖುಷಿ ಕೊಡ್ತು. ನಮ್ಮೆಲ್ಲರ ಮನೇಲೂ ಸಂತೋಷ, ಆರೋಗ್ಯ, ಶಾಂತಿ ಸದಾ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.